ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ಗೂಡ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಲೇಟಾಗಿ ಎದ್ದು ಬಂದ ಅವತ್ತು. ನಾನು ಲೇಟಾಗಿ ಎದ್ದೊಳೋದು ಆ್ಯಕ್ಚುಲಿ ಎಲ್ಲರಿಗಿಂತ ಮನೆಯಲ್ಲಿ. ಸೊ ನಾನು ಎದ್ದು ಬಂದಾಗ ಬೆಡ್ಡೆಲ್ಲ ನೀಟಾಗಿ ರೆಡಿ ಅಂದರೆ ನೀಟಾಗಿ ಎಲ್ಲ ಫೋಲ್ಡ್ ಮಾಡಿಟ್ಬಿಟ್ಟು ಬರ್ತೀನಿ. ಇವನಿಗೆ ಫೋಲ್ಡ್ ಮಾಡಿ ಹೋಗೋ ಮಾರಾಯ ಅಂತಂದ್ರೆ 10:30 ಆಗಿದೆ. ನಾನು ಆಮೇಲೆ ಮಾಡ್ತೀನಿ ಅಂದ್ಕೊಂಡೆ ಕೂತಿದ್ದೆ. ಸೊ ನಾನು ಮನೆ ಒರೆಸ್ಬಿಟ್ಟು ಹೂವು ಕಟ್ಟಿ ಇಟ್ಟರೆ ಸಾಯಂಕಾಲ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಬಟ್ ಅಷ್ಟರಲ್ಲಿ ಮಳೆ ಬಂದುಬಿಟ್ಟು ಹಾಕಿದ ರಂಗೋಲಿ ಎಲ್ಲ ಹೊರ್ಟೋಯ್ತು. ನಂಗೆ ಸಖತ್ ಬೇಜಾರಾಯಿತು. ಅಯ್ಯೋ, ರಂಗೋಲಿ ಅಷ್ಟು ಚೆನ್ನಾಗಿ ಹಾಕಿದ್ದೆ ಹೊರ್ಟೋಯ್ತಲ್ಲ ಅಂತ ಅಂದ್ಬಿಟ್ಟು. ಇಟ್ಸ್ ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಮಳೆ ಬರ್ತಾಯಿತ್ತಲ್ವ, ಅಲ್ಲಿ ರೋಡಲ್ಲಿ ಬಿಟ್ಟರೆ ಮತ್ತೆ ಮಳೆ ಹೋಗುತ್ತೆ ಅಂದ್ಬಿಟ್ಟು ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ. ಸೊ ಅಲ್ಲಿ ನಾನು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಅಲ್ಲಿ ರಂಗೋಲಿ ಹಾಕಿ ಅಲ್ಲಿ ದೀಪ ಜೋಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಈ ಥರ ಆಗಿತ್ತು ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ದೀಪ ಇಟ್ಟಾಗ ಈ ಥರ ಕಾಣ್ತಾ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ರಂಗೋಲಿ ಬರೆಯೋದನ್ನು ಕಲ್ತ್ಬಿಟ್ನಲ್ಲ ಅಂತ. ಸೊ ಈ ಥರ ಮನೆ ಹತ್ರ ಎಲ್ಲ ದೀಪ ಇಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ದೀಪಾವಳಿ ಅಂದಾಗ ಪಟಾಕಿ ಇಲ್ಲದೆ ಹೋದರೆ ಹೇಗೆ? ಸೊ ಒಂದು 2-3 ಪಟಾಕಿ ಎಲ್ಲ ಹೊಡೆದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ತುಂಬ ಜನ ಮಕ್ಕಳು ಪಟಾಕಿ ಹೊಡಿಯೋಕ್ಕೆ ಹೋಗಿ ಸ್ವಲ್ಪ ಏಟ್ ಮಾಡ್ಕೊಂಡಿರೋದೆಲ್ಲ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಆದಷ್ಟು ಸೇಫಾಗಿ ಸೆಲೆಬ್ರೇಟ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಮನೆ ಹತ್ರ ಪಿಕಾಕ್ ಬಂದಿತ್ತು. ಸೊ ನಮ್ಮ ಮನೆ ಹತ್ರ ತುಂಬ ಪಿಕಾಕ್ ಇರೋದ್ರಿಂದ ಪಿಕಾಕ್ ಬಂತಲ್ಲ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್.